ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಈ ಸಲ ನಮ್ಮ ಪರ್ಯಾಯದ ಅವಧಿಯಲ್ಲಿ ಮುಂದಿನ ವರ್ಷ 2017ರಂದು ಜಗದ್ಗುರು ಮಧ್ವಾಚಾರ್ಯರು ನಮ್ಮನ್ನು ಅಗಲಿ 700 ವರ್ಷ ಆಗ್ತದೆ. ಆದುದರಿಂದ ಅವರ ಸಪ್ತಶತಮಾನೋತ್ಸವವನ್ನು ಉಡುಪಿಯಲ್ಲಿ ಆಚರಿಸಬೇಕೆಂಬುದಾಗಿ ನಾವು ಸಂಕಲ್ಪಿಸಿದ್ದೇವೆ. ಎಲ್ಲ ಭಕ್ತರ ಕೂಡುವಿಕೆಯಿಂದ ವ್ಯಾಪಕವಾದ ರೂಪದಲ್ಲಿ ಒಂದು ರೀತಿಯ ಭಕ್ತಿಯ ಜಾಗೃತಿಯಾಗುವ ನಿಟ್ಟಿನಲ್ಲಿ ಈ ಶತಮಾನೋತ್ಸವವನ್ನು ವೈಭವದಿಂದ ನಡೆಸಬೇಕೆಂದು ನಮ್ಮ ಸಂಕಲ್ಪವಾಗಿದೆ. ಮಾಘ ಶುದ್ಧ ಪಾಡ್ಯದಿಂದ ದಶಮಿಯವರೆಗೆ, ಜನವರಿ 28ರಿಂದ ಫೆಬ್ರವರಿ 6ರವರೆಗೆ 10 ದಿನಗಳ ದಶಾಹ ಮಹೋತ್ಸವ ನಡೆಯಲಿದೆ. ಈ 10 ದಿನಗಳಲ್ಲಿ ವಿವಿಧ ಸಂತರ ಸಮ್ಮೇಳನ, ದಾಸ ಸಾಹಿತ್ಯ ಸಮ್ಮೇಳನ, ಮಾಧ್ವ ತತ್ವಜ್ಞಾನ ಸಮ್ಮೇಳನ, ಪ್ರವಚನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉತ್ಸವಗಳು, ಜಪ ಹೋಮಾದಿಗಳು, ಹೀಗೆ ವ್ಯಾಪಕವಾದ ರೀತಿಯಲ್ಲಿ 10 ದಿನಗಳಲ್ಲಿ ಈ ಶತಮಾನೋತ್ಸವ ನಡೆಯಲಿದೆ. ಅದರ ವಿವರಣೆಯನ್ನು ಮುಂದೆ ನಾವು ತಿಳಿಸ್ತೇವೆ. ಇಷ್ಟೆಲ್ಲ ಕಾರ್ಯಕ್ರಮ ನಿರಂತರವಾಗಿ 10 ದಿನ ಉಡುಪಿಯಲ್ಲಿ ಎಲ್ಲ ಭಾಗದ ಭಕ್ತರ ಕೂಡುವಿಕೆಯಿಂದ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ಮುಂದಿನ ವಿಜಯದಶಮಿಯಿಂದ, ಮಧ್ವಾಚಾರ್ಯರ ಜಯಂತಿ ವಿಜಯದಶಮಿಯಿಂದ ಆಶ್ವೀಜ ಶುದ್ಧ ದಶಮಿ, ವಿಜಯದಶಮಿ, ಮಧ್ವಾಚಾರ್ಯರ ವರ್ಧಂತಿಯಿಂದ ಮಧ್ವನಮಿಯವರೆಗೆ, ಮಾಘ ಶುದ್ಧ ನವಮಿ ದಶಮಿಯವರೆಗೆ ಎಲ್ಲ ಭಕ್ತರು, ಪುರುಷರು ವಾಯುಸ್ತುತಿ ಪಾರಾಯಣ ತಮ್ಮ ತಮ್ಮ ಮನೆಯಲ್ಲಿ, ಸ್ತ್ರೀಯರು ಮಧ್ವನಾಮ ಪಾರಾಯಣ ಪ್ರತಿದಿನ ಆದಷ್ಟು ಹೆಚ್ಚು ಸಂಖ್ಯೆಯಿಂದ ಭಕ್ತರು ಈ ಪಾರಾಯಣವನ್ನು ನಡೆಸಬೇಕು. ವೈಯಕ್ತಿಕವಾಗಿ ತಮ್ಮ ತಮ್ಮ ಮನೆಯಲ್ಲಿ ಕನಿಷ್ಠ 1 ಸಲವಾದರೂ ಈ ಬಗ್ಗೆ ಪಾರಾಯಣ ನಡೆಯಬೇಕು. ಹೆಚ್ಚು ಬಾರಿ ಮಾಡುವುದಾದರೂ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಹೀಗೆ 1 ಕೋಟಿ ಪಾರಾಯಣಕ್ಕೆ ಕಮ್ಮಿ ಇಲ್ಲದಂತೆ ಆ ವಾಯುಸ್ತುತಿ ಪಾರಾಯಣ, ಮಧ್ವನಾಮ ಪಾರಾಯಣ ನಡೆಯಬೇಕೆಂದು ನಮ್ಮ ಅಪೇಕ್ಷೆಯಾಗಿದೆ. ಎಲ್ಲ ಭಕ್ತರ ಉತ್ಸಾಹ ಮತ್ತು ಸಹಕಾರದಿಂದ ಕೋಟಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಪಾರಾಯಣ ಸತ್ರ ನಡೆಯುತ್ತದೆ ಎಂಬುದಾಗಿ ನಾವು ಆಶಿಸುತ್ತೇವೆ. ಆ ಪಾರಾಯಣ ಮಾಡಿದವರೆಲ್ಲ 10 ದಿನಗಳಲ್ಲಿ ಮಾಘ ಶುದ್ಧ ಪಾಡ್ಯದಿಂದ ದಶಮಿಯವರೆಗೆ, ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ತಮಗೆ ಅನುಕೂಲವಾದ ದಿವಸದಲ್ಲಿ ಉಡುಪಿಗೆ ಬಂದು ನಮ್ಮ ಪಾರಾಯಣವನ್ನು ಕೃಷ್ಣ ಮತ್ತು ಮಧ್ವರಿಗೆ ಸಮರ್ಪಣೆ ಮಾಡಬೇಕು. 10 ದಿನಗಳಲ್ಲಿಯೂ ಕೂಡ ಸಾಮೂಹಿಕ ಪಾರಾಯಣ ಬೆಳಗ್ಗೆ ರಾಜಾಂಗಣದಲ್ಲಿ ನಡೆಯಲಿದೆ. ಮಠಾಧೀಶರ ನೇತೃತ್ವದಲ್ಲಿ ಎಲ್ಲ ಭಕ್ತರು ಒಂದೇ ದಿವಸ ಎಲ್ಲರೂ ಬರಬೇಕಾಗಿಲ್ಲ. 10 ದಿನಗಳಲ್ಲಿ ತಮಗೆ ಅನುಕೂಲವಾದ ದಿನಗಳಲ್ಲಿ ಭಕ್ತರು ಬಂದು ಆ ಪಾರಾಯಣ ಯಜ್ಞದಲ್ಲಿ ಭಾಗವಹಿಸಿ ತಮ್ಮ ಪಾರಾಯಣವನ್ನು ಅರ್ಪಿಸಬೇಕು. ಅದು ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ತಮಗೆ ಅನುಕೂಲವಾದ ದಿನಗಳಲ್ಲಿ ಭಕ್ತರು, ಸ್ತ್ರೀ ಪುರುಷರು ವಿಶೇಷ ಸಂಖ್ಯೆಯಿಂದ ಉಡುಪಿಗೆ ಆಗಮಿಸಿ ಕೃಷ್ಣನ ಸನ್ನಿಧಾನದಲ್ಲಿ ಪಾರಾಯಣದಲ್ಲಿ ಭಾಗವಹಿಸಿ ಅದನ್ನು ಅರ್ಪಿಸಬೇಕು. ಇದೊಂದು ಎಲ್ಲ ಸಮಾಜದಲ್ಲಿ, ಇಡೀ ಭಕ್ತರಲ್ಲಿ ಒಂದು ಭಕ್ತಿ ಜಾಗೃತಿ, ಗುರುಭಕ್ತಿ, ಆಚಾರ್ಯರ ಭಕ್ತಿ ಜಾಗೃತಿಯಾಗುವ ದೃಷ್ಟಿಯಲ್ಲಿ ಇಂಥ ಒಂದು ಸಾಮೂಹಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ವಿವರಗಳನ್ನು ಕ್ರಮದಿಂದ ನಾವು ತಿಳಿಸ್ತೇವೆ.
ಎಲ್ಲ ಧರ್ಮದ ಸಂಪ್ರದಾಯದ ಸಂತರು ಕೂಡ 1-2-3 ದಿನಗಳಲ್ಲಿ ಆ ಸಮ್ಮೇಳನ ನಡೆಸಿ ಧಾರ್ಮಿಕ ಭಾವೈಕ್ಯಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಆಗಬೇಕು. ಆ ಥರದ ಒಂದು ಭಾವನೆ ಬೆಳೆಸಬೇಕು. ದಾಸ ಸಾಹಿತ್ಯದ ಬಗ್ಗೆ ಕೂಡ ಹೆಚ್ಚಿನ ಜಾಗೃತಿಯಾಗಬೇಕು. ಮಾಧ್ವ ತತ್ವಜ್ಞಾನ ಸಮ್ಮೇಳನ ನಡೆಯಬೇಕು. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪಂಡಿತರಿಂದ ಉಪನ್ಯಾಸಗಳು, ಇದೆಲ್ಲ ಬಹುವಿಧವಾದ ಕಾರ್ಯಕ್ರಮ 10 ದಿನಗಳಲ್ಲಿ ನಡೆಯಲಿದೆ. ಎಲ್ಲ ಭಕ್ತರ ಸಹಕಾರದಿಂದ ಆಚಾರ್ಯ ಮಧ್ವರ ಈ ಸಪ್ತಶತಮಾನೋತ್ಸವ ವೈಭವದಿಂದ ನಡೆಯಬೇಕೆಂದು ನಾವು ಅಪೇಕ್ಷಿಸ್ತೇವೆ. ಪ್ರತಿದಿನ 1 ಲಕ್ಷ ಜನರು ಪಾರಾಯಣ ಮಾಡಿದರೆ 1 ಕೋಟಿ ಸುಲಭವಾಗಿ ಆಗ್ತದೆ. ಹೆಚ್ಚು ಸಂಖ್ಯೆಯಿಂದ ಮಾಡಿದರೆ ಅನೇಕ ಕೋಟಿ ಪಾರಾಯಣ ನಡೆಯುತ್ತದೆ. ಭಕ್ತರು ವಿಶೇಷವಾಣಿ ವಾಟ್ಸಾಪ್ ಅಥವಾ ಫೇಸ್ಬುಕ್ ಮುಖಾಂತರ ತಮ್ಮ ಹೆಸರುಗಳನ್ನು ಸೂಚಿಸಬಹುದು. ಪತ್ರದಿಂದಲೂ ಸೂಚಿಸಬಹುದು. ನಾವು ಪಾರಾಯಣ ಮಾಡ್ತೇವೆ ಎಂಬುದನ್ನು ಬೇರೆ ಬೇರೆ ರೀತಿಯಿಂದ ತಮ್ಮ ಒಂದು ತಾವು ಅದರಲ್ಲಿ ಭಾಗವಹಿಸ್ತೇವೆ ಎಂಬುದನ್ನು ನಮಗೆ ತಿಳಿಸಬಹುದು. ಪಾರಾಯಣದಲ್ಲಿ ಭಾಗವಹಿಸುವವರು ತಮ್ಮ ಹೆಸರು ಮತ್ತು ವಿಳಾಸವನ್ನು ವೆಬ್ಸೈಟ್ ವಿಶ್ವೇಶವಾಣಿ.com ವಿಶ್ವೇಶವಾಣಿ.com ಪೇಜಾವರ ಪರ್ಯಾಯ 2016 .org ಅದರ ಮುಖಾಂತರ ತಿಳಿಸಬಹುದು.